ನಾವು ನೀವೆಲ್ಲ ವಿಧಾನಸೌಧ, ವಿಧಾನ ಪರಿಷತ್ತು, ವಿಕಾಸಸೌಧ ಎಲ್ಲವನ್ನು ಕೇವಲ ಟಿ ವಿ ಮತ್ತು ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೇವೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಹೀಗೆ ಸಭಾಧ್ಯಕ್ಷರು, ಹಲವಾರು ರಾಜ್ಯದ ಮುಖಂಡರು, ನೇತಾರರು ಕುಳಿತುಕೊಳ್ಳತಕ್ಕ ಜಾಗೆಯನ್ನು ನಾವು ದೂರದಿಂದಲೇ ನೋಡಿದ್ದೇವೆ. ಆದರೆ ವಿಧಾನಸೌಧದ ಸ್ಪೀಕರ್ ಆಗಿ ಬಂದಿರತಕ್ಕಂಥ ಅಧ್ಯಕ್ಷರು, ಸಭಾಧ್ಯಕ್ಷರು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಆದೇಶವನ್ನು ಮಾಡಿದ್ದು, ವಿಧಾನಸೌಧಕ್ಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ವಿಧಾನಸೌಧದ ಹಾಲ್ನಲ್ಲಿ ಪ್ರತ್ಯಕ್ಷವಾದ ಒಂದು ದರ್ಶನವನ್ನು, ಪೀಠವನ್ನು, ಮುಖ್ಯಮಂತ್ರಿ ಸೀಟು, ಉಪಮುಖ್ಯಮಂತ್ರಿ ಸೀಟು, ವಿರೋಧ ಪಕ್ಷದ ನಾಯಕರು ಕುಳಿತಕ್ಕಂಥ ಒಂದು ಸ್ಥಳ, ಶಾಸಕರು ಕೂರುವ ಸ್ಥಳ ಎಲ್ಲವನ್ನೂ ಕೂಡ ಖುದ್ದಾಗಿ ಮಕ್ಕಳು ನೋಡಲಿ ಅಂತಕ್ಕಂಥ ಒಂದು ಮಾಹಿತಿಯಿಂದ, ಒಂದು ಆಶೆಯಿಂದ UT ಖಾದರ್ ಸಾಹೇಬರು, ಸ್ಪೀಕರ್ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಅನ್ವಯವಾಗಿ ಬೇರೆ ರಾಜ್ಯದ ಯಾವುದೇ ಒಂದು ಮಕ್ಕಳು, ವೃದ್ಧರು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಧಾನಸೌಧದಲ್ಲಿ ಅನುಮತಿಯೊಂದಿಗೆ ಈ ಒಂದು ಕ್ಷೇತ್ರವನ್ನು ದರ್ಶನವನ್ನು ಮಾಡಬೇಕು. ಈ ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ. ನಾವು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀವಿ. ನಮ್ಮ ಆತ್ಮೀಯರ ಸ್ನೇಹಿತರು ಆಗಿರ್ತಕ್ಕಂಥ ಮಿಸ್ಟರ್ ಜೆ ಗುಣಶೇಖರ್ ಜ್ಞಾನಶೇಖರ್ ಅವರು ಆತ್ಮೀಯ 20-25 ವರ್ಷಗಳ ಹಿಂದಿನ ಒಂದು ಸ್ನೇಹಿತರು. ಇವರು ಈಗ ಪಾರ್ಲಿಮೆಂಟ್ ಗೈಡ್ ಆಗಿ, ಸಂಸದೀಯ ಒಂದು ಮಾರ್ಗದರ್ಶಿಯಾಗಿ ವಿಧಾನಸೌಧದಲ್ಲಿ ಒಂದು ಅತ್ಯದ್ಭುತವಾದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಾರ್ಲಿಮೆಂಟ್ ಸಂಸದೀಯ ಗೈಡನ್ನು ಬಗ್ಗೆ ಅವರು ತಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಸರ್, ಸಂಸದೀಯ ಒಂದು ಮಾರ್ಗದರ್ಶಿ ಕುರಿತು ಮಾಹಿತಿ ಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ಮಾನ್ಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ಕೆಲಸ ಮಾಡ್ತೇನೆ. ಶ್ರೀಯುತ UT ಖಾದರ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತೇನೆ. ನಾನು ಸಾಹೇಬರ ಆದೇಶದ ಮೇರೆಗೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಡೆಲಿಗೇಷನ್ ಬಂದಾಗ ನಮ್ಮ ಈ ವಿಧಾನಸೌಧದ ಕಟ್ಟಡದ ವೈಶಿಷ್ಟ್ಯತೆಗಳನ್ನು ಹೇಳತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಕರ್ನಾಟಕ ನಡೆದು ಬಂದ ದಾರಿ, ಶಾಸಕಾಂಗ ನಡೆದು ಬಂದ ದಾರಿ, ನಮ್ಮ ಮೇಲ್ಮನೆ ಏನು ಹೇಳ್ತೀವಿ ನಾವು, ವಿಧಾನ ಪರಿಷತ್ ನಡೆದು ಬಂದ ದಾರಿ, ಒಂದು ಸ್ಥೂಲ ಪರಿಚಯವನ್ನು ಕೊಡತಕ್ಕಂಥ ಕೆಲಸ ಹಿಂದೆ KG ಬೋಪಯ್ಯನ ಕಾಲದಿಂದ ಕೂಡ ಇದುವರೆಗೂ ಇವತ್ತಿನ ನಮ್ಮ ಸಭಾಧ್ಯಕ್ಷರಾಗಿರತಕ್ಕಂಥ ಅವರಿಂದಲೂ ಕೂಡ ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಹಲವಾರು ಡೆಲಿಗೇಷನ್ಸ್ ಬಂದಿದೆ. ಈಗಾಗಲೇ ಸುಮಾರು 6-8 ಸ್ಪೀಕರ್ಸ್ನ ನೋಡಿದ್ದೇನೆ. ಸುಮಾರು 15 ವರ್ಷ, ಸರಾಸಟ್ಟಾಗಿ 15 ವರ್ಷ ಅನುಭವ ಆಗಿದೆ. ಇದು ಬಹಳ ನಮ್ಮ ಸ್ಪೀಕರ್ ಅಂದರೆ UT ಖಾದರ್ ಬಂದ ಮೇಲೆ ಮಕ್ಕಳಿಗೆ ಆದ್ಯ ಕರ್ತವ್ಯವಾಗಿ ರಾಜಕೀಯ ಒಂದು ಅವೇಕನಿಂಗ್ ಅಂತ ಹೇಳ್ತೀವಿ, ಅವೇರ್ನೆಸ್ ಕೊಡಲಿಕ್ಕೆ ಈ ಮಕ್ಕಳು ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸದನ ನಡಿಬೇಕಾದ್ರೆ ವೀಕ್ಷಣೆ ಮಾಡೋಕ್ಕೆ ವಿಶೇಷವಾದ ಅನುಕೂಲಗಳನ್ನು ಮಾಡಿದ್ದಾರೆ. ಅವ್ರಿಗೆ ಪರ್ಮಿಷನ್ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಹೆಚ್ಚು ಸ್ಟೂಡೆಂಟ್ಸ್ ಬಂದು ನಮ್ಮ ಸದನ ನಡೀತಾ ಇದ್ದಾಗ ಆ ಒಂದು ಸೌಲಭ್ಯವನ್ನು ಪಡೀತಾ ಇದ್ದಾರೆ ಅಂತ ಹೇಳ್ಬೋದು. ತಾವು ಪತ್ರಕರ್ತರಿದ್ದಿರಿ. ಪತ್ರಕರ್ತ ನಂತರ ಈ ಪಾರ್ಲಿಮೆಂಟ್ ಸಂಸದೀಯ ಒಂದು ಹುದ್ದೆಗೆ ಅಲಂಕರಿಸಲಿಕ್ಕೆ ಯಾವ ರೀತಿಯಾಗಿ ನಿಮಗೆ ಪ್ರೇರಣೆ ಆಯಿತು? ನಾನು ಮಾನ್ಯ CM ರಾಮಚಂದ್ರ ಅವರ ಶಿಷ್ಯ. ಅವರು ಹಿಂದೂ ಪತ್ರಿಕೆಯ ಸಂಪಾದಕರಾಗಿದ್ದರು. ವಿಧಾನಸೌಧದ ಬಗ್ಗೆ ಅವರು ಒಂದು ಅಥಾರಿಟಿ, ಅವರ ನೇತೃತ್ವದಲ್ಲಿ ನಾನು ಈ ವಿಧಾನಸೌಧಕ್ಕೆ ಪಾದಾರ್ಪಣೆ ಮಾಡಿದೆ. ಸುಮಾರು ವರ್ಷಗಳ ಕಾಲ ಅದರ ಅನುಭವವನ್ನು ಪಡೆದು ಎಲ್ಲವನ್ನು ಸ್ಥೂಲವಾಗಿ ಪರಿಚಯ ಮಾಡಿಕೊಂಡು, ಓದ್ಕೊಂಡು, ಅಧ್ಯಯನ ಮಾಡಿದ ನಂತರ ಯಾಕೆ ನಾವು ಗೈಡ್ ಹಾಕಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಪೋಸಲ್ನ ಆಗಿನ ಜಗದೀಶ್ ಶೆಟ್ಟರ್ ಅವರಿಗೆ 1 ವರ್ಷ ಕಾಲ ಕೆಲಸ ಮಾಡಿದ್ದೆ, ಅದರ ಹಾನರಿ ಬೇಸಿಸ್ ಮೇಲೆ. ತದನಂತರ ನಮ್ಮ KG ಬೋಪಯ್ಯ ಸಾಹೇಬರು ಬಂದಿದ್ದರು ಸ್ಪೀಕರ್ ಆಗಿ. ಅವರಿಗೆ ಪ್ರಪೋಸಲ್ ಇಟ್ಟಾಗ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟು ಆವತ್ತಿಂದನೂ ಕೂಡ ಇವತ್ತುವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಈ ಸೆಷನ್ ನಡೆಯಲಾರದ ಸಂದರ್ಭದಲ್ಲಿ ನೀವು ಮಾಡ್ತೀರ? ಸೆಷನ್ ನಡೆಯಲಾರದ ನಾನ್ ಸೆಷನ್ ಹಾಲಿಡೇ ವರ್ಕಿಂಗ್ ಇದ್ದ ಅದು ಏನು ಪ್ರೊಸೀಜರ್ ಇರ್ತೈತಿ? ಅದಂದ್ರೆ ನೀವು ಸೆಕ್ರೆಟರಿಯಿಂದ ಪರ್ಮಿಷನ್ ತೊಗೊಬೇಕು, ಆಮೇಲೆ DPR ಇಂದ ಪರ್ಮಿಷನ್ ತೊಗೊಂಡು ಬಂದಾಗ ಅಂದರೆ ವಿಧಾನಸೌಧದಲ್ಲಿ ಸಂಪೂರ್ಣವಾದ ಭದ್ರತೆಯನ್ನು ಎಲ್ಲ ಥರದ ದಾಖಲೆಗಳನ್ನು ಮಾಡಿ ವಿಧಾನಸೌಧ ಒಳಗಡೆ ಬರಬೇಕಾಗುತ್ತೆ. ಹೌದೌದು.
ಪೂರ್ಣ ಪರ್ಮಿಷನ್ ತೊಗೊಂಡು ನಾವು ಬರ್ಬೋದು ಸರ್. ಸೆಕ್ಯೂರಿಟಿ ಇರಲಿ, ಪೊಲೀಸ್ ಭದ್ರತೆ, ವಿಧಾನಸೌಧ ಸೆಕ್ಯೂರಿಟಿ, ಸ್ಕ್ಯಾನಿಂಗ್ ಇರ್ತದೆ, ಎಲ್ಲ ಇರ್ತದೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಕೊಂಡು ಮಕ್ಕಳು ಬರಬೇಕು. ಇದಕ್ಕೆ ರೆಗ್ಯುಲರಾಗಿ ದಿವಸ ಏನಾರ ಇಂಥ ದಿವಸ ಅಷ್ಟೇ ಅಂತ ಸೀಮಿತ ಇದೆಯಾ? ಇಲ್ಲ, ರಜೆಗಳಲ್ಲಿ ಇರೋದಿಲ್ಲ ಸರ್, ರಜೆಗಳು ಬಿಟ್ಟು ಮಿಕ್ಕಿದ್ದೆಲ್ಲ ದಿನಗಳಿಲ್ಲ, ಪ್ರತಿನಿತ್ಯ ಇರ್ತೈತಿ. ತಮಗೆ ಏನು ಅನಿಸುತ್ತೆ ಈ ಒಂದು ಸೇವೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ? ಬದಲಾವಣೆಗಿನ ನಮ್ಮ ಹಿರಿಮೆ, ನಮ್ಮ ವಿಧಾನಸೌಧ ಒಂದು ಐಕಾನಿಕ್ ಬಿಲ್ಡಿಂಗ್ ಇಡೀ ರಾಷ್ಟ್ರದಲ್ಲಿ. ನಮ್ಮ ಮೊಟ್ಟ ಮೊದಲೇ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿರತಕ್ಕಂಥವ್ರು ಮೈಸೂರಿನವರು. ಹೀಗಾಗಿ ಅವರ ಬಗ್ಗೆ ಅಥವಾ ಮೈಸೂರು ರಾಜ್ಯದ ಬಗ್ಗೆ ಆಗಲಿ, ನಮ್ಮ ಮೈಸೂರಿನ ಗತ ವೈಭವದ ಹೇಳೋದ್ರ ಬಗ್ಗೆ ಒಂದು ಹೆಮ್ಮೆ ಅನಿಸುತ್ತೆ. ನಮ್ಮ ಕರ್ನಾಟಕ ವಿಧಾನ ಪರಿಷತ್ ಅದರದ್ದೇ ಆದ ಇತಿಹಾಸ ಇದೆ, ವಿಧಾನಸಭೆಯದು ಇತಿಹಾಸ ಇದೆ. ಹಾಗಿದ್ದಲ್ಲಿ ನನ್ನ ಶ್ರಮಕ್ಕೆ ಎಲ್ಲ ಒಂದು ಕಡೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಾನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಈಗ ವಿದೇಶದಿಂದ ಬಂದಿರತಕ್ಕಂಥ ಜನರಿಗೂ ಕೂಡ ತಾವು ಅನುಮತಿ ಕೊಡ್ತಾರೆ? ಹೌದು ಸರ್, ಹೌದು, ಮಾಡಿಕೊಡ್ತಾರೆ. ಅವ್ರಿಗೇನು ಭಾಳ ಕಷ್ಟ ಇದೆಯಾ ವಿಧಾನಸೌಧ ಒಳಗೆ? ಇಲ್ಲ, ಅವರಿಗೆ ಮಿನಿಸ್ಟ್ರಿ ಇನ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಪರ್ಮಿಷನ್ ಆಗಿರುತ್ತೆ. ಇಲ್ಲಿ DPRನವರು ಪ್ರೋಟೋಕಾಲ್ ಇದೆ, ಮುಖ್ಯಮಂತ್ರಿಗಳ ಪ್ರೋಟೋಕಾಲ್ ಇದೆ, ಅವರಿಂದ ಕ್ಲಿಯರೆನ್ಸ್ ಪರ್ಮಿಷನ್ ತೊಗೊಂಡಿರ್ತಾರೆ, ಡೈರೆಕ್ಟ್ ಕ್ಲಿಯರೆನ್ಸ್ ತೊಗೊಂಡಿರ್ತಾರೆ. ಆಮೇಲೆ ನಮ್ಮ ಮಾರ್ಷಲ್ ಕ್ಲಿಯರೆನ್ಸ್ ಕೊಡ್ತಾರೆ, ಅಲ್ಲಿಂದ ಅವರು ಬಂದು ಅವರು ಬರ್ತಾ ಇದ್ದಾರೆ. ತಾವು ಎಷ್ಟು ಭಾಷೆಯಲ್ಲಿ? ಒಂದು 5-6 ಭಾಷೆಯಲ್ಲಿ ಇದ್ದೀನಿ ಸರ್. ಬ್ರಿಟಿಷ್ ಅಸೆಂಟಲ್ಲಿದ್ದೇನೆ, ನಮ್ಮ ಲೋಕಲ್ ಭಾಷೆ ತೆಲುಗು, ತಮಿಳು, ಕನ್ನಡ, ಹಿಂದಿ ಇಲ್ಲಿ ಇದ್ದೇನೆ. ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ ಮಾತಾಡ್ತೇನೆ. ನೀವು ಸಂಪೂರ್ಣವಾದ ಮಾಹಿತಿಯನ್ನು ಮಾತಾಡ್ತೇನೆ ವಿಧಾನಸೌಧ ಕುರಿತು. ಹೌದು ಸರ್, ವಿಧಾನಸೌಧ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಮಾಡ್ತಾರೆ ಅಂದರೆ ವಿಧಾನಸೌಧ ಪೂರ್ತಿ ಮಾಹಿತಿ ಸರ್. ಹಾಂ, ಇದರದ್ದೇ ಅಂತಲ್ಲ, ವಿಧಾನಸೌಧದ ಪೂರ್ತಿ ಮಾಹಿತಿ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ನಡೆದು ಬಂದ ದಾರಿ, ಇದರ ವೈಶಿಷ್ಟ್ಯತೆಗಳು, 9 ಸ್ಥಳಗಳಿದ್ದಾವೆ, ಬಹಳ ಪ್ರಮುಖವಾಗಿರತಕ್ಕಂಥ ಸ್ಥಳಗಳು ವಿಧಾನಸೌಧದಲ್ಲಿ. ಹೌದು ಸರ್. ಯಾವ ಸ್ಥಳ ಅಂದರೆ ಫೌಂಡೇಶನ್ ಸ್ಟೋನ್ ಅಂತ ಹೇಳ್ತೀವಿ, ಅಡಿಗಲ್ ಹಾಕಿರತಕ್ಕಂಥದ್ದು. ಬ್ಯಾಂಕ್ವೆಟ್ ಹಾಲು, ಅಸೆಂಬ್ಲಿ ಹಾಲು, ಕೌನ್ಸಿಲ್ ಹಾಲು, ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿ, ಸ್ಪೀಕರ್ ಕೊಠಡಿ, ಚೇರ್ಮನ್ ಕೊಠಡಿ, ಆಮೇಲೆ ಕ್ಯಾಬಿನೆಟ್ ಹಾಲು, ಮುಖ್ಯಮಂತ್ರಿಗಳ ಕಚೇರಿ, ಎಷ್ಟು 9 ಆಗ್ತದೆ. ಓಕೆ ಸರ್, ನಮಸ್ಕಾರ. ತಮ್ಮದೊಂದು ಮಾಹಿತಿ ಕೊಟ್ಟಿದ್ದೀರಿ, ತಾವು ಪತ್ರಕರ್ತರಾಗಿದ್ದೀರಿ. ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್. ನಮಸ್ಕಾರ.